ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಮೂಕ ಪ್ರಾಣಿ ಬಲಿ. ಗ್ರೌಂಡ್ ಆಗಿ ಇಲ್ಲಿ ಹಸು ಸತ್ತೋತು. ಎಲ್ಲ ಹೇಳಿದೀವಣ್ಣ, ನಮಗೆ ಜಾಗ ತೋರಿಸ್ರಿ, ನೀವು ನಾವು ಶಿಫ್ಟಿಂಗ್ ಮಾಡ್ತೀವಿ. ನಾವೆಲ್ಲಣ್ಣ ಬಡವ್ರ ಬಗ್ರು, ನಮಗೆ ಇರೋ ಮನೆ ಇಲ್ಲ ನಮಗೆ. ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಮುಗ್ಧ ಹಸು ನಾಳೆ ಅದು ದೊಡ್ಡದಾದಾಗ 100 ಲೀಟರ್ 1000 ಲೀಟರ್ ಹಾಲು ಕೊಟ್ಟು ನಮ್ಮಂತ ಮಕ್ಳು ಪ್ರಾಣ ಉಳಿಸುತ್ತೆ. ನಂದಿನಿ ಅಂತ ಹೆಸರಾಗಿದೆ, ಹಸು ಮೇಲೆ ಅದ್ಮೇಲೆ ಫೋಟೋ ಐತೆ. ಆ ಹಸು ನಿಲ್ವಲ್ಲ ಸರ್. ತುಮಕೂರಿನ ಆಜಾದ್ ಮಸೀದಿ ರಸ್ತೆಯಲ್ಲಿ ದುರ್ಘಟನೆ. ಸಿಎಂ ಬರ್ತಾರೆ ಅಂತಂದ್ರೆ ಕಂಪ್ಲೀಟ್ ಸೆಕ್ಯೂರಿಟಿ, ಹೋಮ್ ಮಿನಿಸ್ಟರ್ ಬರ್ತಾರೆ, ರೋಡೇ ಹಂಸ ಎಲ್ಲ ತೆಗೆದಾಕ್ತಾರೆ. ಬಟ್ ಒಬ್ಬ ಆರ್ಡಿನರಿ ಪಬ್ಲಿಕ್ ಮನುಷ್ಯ ವಾಸ ಮಾಡಬೇಕು ಅಂದ್ರೆ ಆಫ್ಟರ್ ಆಲ್ ಲೋಕಲ್ ಟ್ರಾನ್ಸ್ಫಾರ್ಮರ್ ಕಂಬ ತೆಗೆದಾಕಲ್ಲ ಅಂದಮೇಲೆ ಮತ್ತೆ ಇನ್ನೇನು ಸರ್ಕಾರ ಏನು ಶಕ್ತಿ ನಿಮ್ಮಲ್ಲಿದೆ? ಇವತ್ತು ಒಂದು ಮುಗ್ಧ ಹಸು ಕರು ಪ್ರಾಣ ಹೋಯ್ತು, ನಾಳೆ ಈ ಮಗು, ನಾಳೆ ನಾನು ಇಲ್ಲ ನೀವೇ ಇನ್ಸ್ಪೆಕ್ಷನ್ ಮಾಡಿದಾಗ ಬಂದಾಗ ಗೊತ್ತಿರಲ್ಲ, ಹಿಂಗೇ ಹೋಗ್ತಾ ಇರ್ತೀರ, ಚಾಟ್ ಕೊಡಿತು. ಎಸ್ ವೀಕ್ಷಕರ, ರಾಜ್ಯಾದ್ಯಂತ ಭರ್ಜರಿ ಮಳೆಯಾಗ್ತಾ ಇದೆ. ಮಳೆಯ ಅವಾಂತರಕ್ಕೆ ಲೈಟ್ ಕಂಬಗಳ ವೈರ್ಗಳು ಬಿದ್ದು ಸಾವು ನೋವುಗಳು ಸಂಭವಿಸ್ತಾ ಇವೆ. ಇತ್ತ ಮಳೆಯಿಂದ ಆಗಬಹುದಾದ ಅನಾಹುತ ತಪ್ಪಿಸುವ ಸಲುವಾಗಿ ಕೆಇಬಿ ಮತ್ತು ಬೆಸ್ಕಾಂ ಅಧಿಕಾರಿಗಳಿಗೆ ತುಮಕೂರಿನಲ್ಲಿ ಹೆಚ್ಚಿನ ಜಾಗೃತಿ ವಹಿಸುವಂತೆ ಡಿಸಿ ಶುಭ ಕಲ್ಯಾಣ್ ಸೂಚನೆಯನ್ನ ನೀಡಿದ್ದಾರೆ. ಆದರೆ ಅದ್ಯಾಕೋ ಬೆಸ್ಕಾಂ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯ ತೋರ್ತಿದ್ದಾರೆ. ಇದೇ ಕಾರಣಕ್ಕೆ ತುಮಕೂರಿನ ಸಂತೆಪೇಟೆಯ ಆಜಾದ್ ಮಸೀದಿ ರಸ್ತೆಯಲ್ಲಿರುವ ಟ್ರಾನ್ಸ್ಫಾರ್ಮರ್ ಶಾಕ್ನಿಂದಾಗಿ ಮೂಕ ಹಸು ಸಾವನ್ನಪ್ಪಿದೆ. ಗ್ರೌಂಡ್ ಆಗಿ ಇಲ್ಲಿ ಹಸು ಸತ್ತೋತು. ಎಲ್ಲ ಹೇಳಿದೀವಣ್ಣ, ನಮಗೆ ಜಾಗ ತೋರಿಸ್ರಿ, ನೀವು ನಾವು ಶಿಫ್ಟಿಂಗ್ ಮಾಡ್ತೀವಿ. ನಾವೆಲ್ಲಣ್ಣ ಬಡವ್ರ ಬಗ್ರು, ನಮಗೆ ಇರೋ ಮನೆ ಇಲ್ಲ ನಮಗೆ. ಹೌದು, ಆಜಾದ್ ಮಸೀದಿ ರಸ್ತೆಯಲ್ಲಿರುವ ಟ್ರಾನ್ಸ್ಫಾರ್ಮರ್ ಗ್ರಿಲ್ಲಿಗೆ ವಿದ್ಯುತ್ ತಂತಿ ತಗುಲಿ ಗ್ರೌಂಡಿಂಗ್ ಆಗಿ ಅಮಾಯಕ ಹಸು ಬಲಿಯಾಗಿದೆ. ವಿಷಯ ತಿಳಿದಿದ್ದಂತೆ ಸಾರ್ವಜನಿಕರು ಜಮಾಯಿಸಿದ್ರು. ಕೂಡಲೇ ಬೆಸ್ಕಾಂ ಅಧಿಕಾರಿಗಳಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ರು. ಇನ್ನು ಸ್ಥಳಕ್ಕಾಗಮಿಸಿದ ಬೆಸ್ಕಾಂ ಅಧಿಕಾರಿಗಳು ಸಿಬ್ಬಂದಿಗಳು ಟ್ರಾನ್ಸ್ಫಾರ್ಮರ್ ತಂತಿಗಳ ಬದಲಾವಣೆ ಮಾಡಲು ಮುಂದಾದ್ರು. ಮುಗ್ಧ ಹಸು ನಾಳೆ ಅದು ದೊಡ್ಡದಾದಾಗ 100 ಲೀಟರ್ 1000 ಲೀಟರ್ ಹಾಲು ಕೊಟ್ಟು ನಮ್ಮಂತ ಮಕ್ಳು ಪ್ರಾಣ ಉಳಿಸುತ್ತೆ. ನಂದಿನಿ ಅಂತ ಹೆಸರಾಗಿದೆ, ಹಸು ಮೇಲೆ ಅದ್ಮೇಲೆ ಫೋಟೋ ಐತೆ. ಆ ಹಸು ನಿಲ್ವಲ್ಲ ಸರ್. ಇನ್ನು ಟ್ರಾನ್ಸ್ಫಾರ್ಮರ್ ಬೇರೆ ಕಡೆ ಸ್ಥಳಾಂತರ ಮಾಡಿ ಎಂದು ಸಾರಿ ಸಾರಿ ಹೇಳಿದ್ರೂ ಕೂಡ ಸಾರ್ವಜನಿಕರ ಮಾತಿಗೆ ಅಧಿಕಾರಿಗಳು ಕವಡೆ ಕಿಮ್ಮತ್ತು ಕೊಡದ ಕಾರಣ ಇಂತಹ ಅವಘಡಗಳು ಸಂಭವಿಸುತ್ತವೆ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಇತ್ತ ನಿಮ್ಮ ಪ್ರಜಾಶಕ್ತಿ ಟಿವಿಯು ನಗರದಲ್ಲಿ ಟ್ರಾನ್ಸ್ಫಾರ್ಮರ್ ಸಮಸ್ಯೆ ಹಾಗೂ ಮರಗಳಿಗೆ ಹಬ್ಬಿರುವ ವಿದ್ಯುತ್ ತಂತಿಗಳನ್ನು ಸರಿಪಡಿಸುವಂತೆ ಸುದ್ದಿಯನ್ನ ಬಿತ್ತರಿಸ್ತಾ ಇದೆ. ಆದರೆ ಅಧಿಕಾರಿಗಳು ಮಾತ್ರ ಕ್ಯಾರೆ ಎನ್ನದೇ ಜಾಣ ಕುರುಡುತನ ಪ್ರದರ್ಶಿಸುತ್ತಿದ್ದಾರೆ. ಸಿಎಂ ಬರ್ತಾರೆ ಅಂತಂದ್ರೆ ಕಂಪ್ಲೀಟ್ ಸೆಕ್ಯೂರಿಟಿ, ಹೋಮ್ ಮಿನಿಸ್ಟರ್ ಬರ್ತಾರೆ, ರೋಡೇ ಹಂಸ ಎಲ್ಲ ತೆಗೆದಾಕ್ತಾರೆ. ಬಟ್ ಒಬ್ಬ ಆರ್ಡಿನರಿ ಪಬ್ಲಿಕ್ ಮನುಷ್ಯ ವಾಸ ಮಾಡಬೇಕು ಅಂದ್ರೆ ಆಫ್ಟರ್ ಆಲ್ ಲೋಕಲ್ ಟ್ರಾನ್ಸ್ಫಾರ್ಮರ್ ಕಂಬ ತೆಗೆದಾಕಲ್ಲ ಅಂದಮೇಲೆ ಮತ್ತೆ ಇನ್ನೇನು ಸರ್ಕಾರ ಏನು ಶಕ್ತಿ ನಿಮ್ಮಲ್ಲಿದೆ? ಇವತ್ತು ಒಂದು ಮುಗ್ಧ ಹಸು ಕರು ಪ್ರಾಣ ಹೋಯ್ತು, ನಾಳೆ ಈ ಮಗು, ನಾಳೆ ನಾನು ಇಲ್ಲ ನೀವೇ ಇನ್ಸ್ಪೆಕ್ಷನ್ ಮಾಡಿದಾಗ ಬಂದಾಗ ಗೊತ್ತಿರಲ್ಲ, ಹಿಂಗೇ ಹೋಗ್ತಾ ಇರ್ತೀರ, ಚಾಟ್ ಕೊಡಿತು. ಇನ್ನು ಈ ಸಾವಿನ ಕುರಿತು ಸಾರ್ವಜನಿಕರಾದ ಶಿವಕುಮಾರ್ ಮಾತನಾಡಿ, ನಾವು ಈ ಟ್ರಾನ್ಸ್ಫಾರ್ಮರ್ ಸಮಸ್ಯೆ ಕುರಿತು ಹಲವು ಬಾರಿ ಬೆಸ್ಕಾಂ ಇಲಾಖೆಯ ಗಮನಕ್ಕೆ ತಂದಿದ್ವಿ. ಆದರೆ ಅವರು ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ. ಈ ಟ್ರಾನ್ಸ್ಫಾರ್ಮರ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆದಾಗ ಆ ಶಬ್ದಕ್ಕೆ ಮನೆಗೆ ಒಂದು ಕ್ಷಣ ನಡುತ್ತು. ಬೇರೆಡೆಗೆ ಟ್ರಾನ್ಸ್ಫಾರ್ಮರ್ ಅನ್ನ ಟ್ರಾನ್ಸ್ಫರ್ ಮಾಡಿ ಎಂದು ಹೇಳಿದ್ರೆ ನೀವೇ ಸ್ಥಳವನ್ನ ತೋರಿಸಿ ಅಂತಾರೆ ಅಧಿಕಾರಿಗಳು. ನಾವೇ ಬಡವರು, ನಾವು ಎಲ್ಲಿಂದ ಜಾಗ ಕೊಡೋದಿವ್ರಿಗೆ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಅಣ್ಣ, ಇಲ್ಲಿ ಸುಮಾರು ವರ್ಷಗಿನ್ನ ನಮಗೆ ತೊಂದರೆ ಆಗ್ತೈತೆ. ಮನೆ ಒಳಗಡೆ ಜೋರ ಮಳೆ ಬಂದ ದಿವಸ ಕರೆಕ್ಟಾಗಿ ಗ್ರೌಂಡ್ ಆಗುತ್ತೆ, ಮನೆನೇ ಒಂಥರ ಅರ್ಥಿಂಗ್ ಆದಂಗೆ ಆಗುತ್ತೆ. ಎಷ್ಟು ಸಾರಿ ಇವರು ಸ್ಟಾಫ್ಗಳಿರು ತಲೆ ಕೆಡ್ಸ್ಕೊಳ್ಳಿಲ್ಲ. ಇವತ್ತು ಈಗ ನೋಡ್ರಿ, ಒಂದು ಹಸು ಒಳಗಡೆ ಹೋಗಿತ್ತು, ಈಗ ಒಂದು ಹಸು ಇಲ್ಲಿ ಗ್ರೌಂಡ್ ಆಯಿತು. ಈ ಗ್ರೌಂಡ್ ಆಗಿ ಇಲ್ಲಿ ಹಸು ಸತ್ತೋಯ್ತು. ಮೊನ್ನೆ ಒಂದು ಹುಡುಗಂಗೆ ಇಲ್ಲಿ ಸೈಕಲ್ ತುಳ್ಕೊಂಡು ಬರ್ಬೇಕಾದ್ರೆ ಇಲ್ಲಿ ಕಾರ್ ಬಂತು ಹಿಂಗಾಗಿ ಈಗ ಹಸು ಸತ್ತೋಗಿದೆ. ಅದಕ್ಕೆ ಬೆಳಗ್ಗೆ 8 ಗಂಟೆ 7:30 8 ಗಂಟೆ ಸುಮಾರಲ್ಲಿ ಆಗಿತ್ತು. ಎಲ್ಲ ಹೇಳಿದೀವಣ್ಣ, ನಮಗೆ ಜಾಗ ತೋರಿಸ್ರಿ, ನೀವು ನಾವು ಶಿಫ್ಟಿಂಗ್ ಮಾಡ್ತೀವಿ. ನಾವೆಲ್ಲಣ್ಣ ಬಡವ್ರ ಬಗ್ರು, ನಮಗೆ ಇರೋ ಮನೆ ಇಲ್ಲ ನಮಗೆ. ಇಲ್ಲ, ಏನು ಸೇಫ್ಟಿ ಇಲ್ಲ. ಅಲ್ಲಿ ಅಸ್ಥಿ ಪಂಜರ ಬಿದ್ದೈತೆ ನೋಡ್ರಿ ವೈರು, ಆ ವೈರು ಟಚ್ ಆಗಿ ಇದಕ್ಕೆ ಮೆಸ್ಗೆ ಇದಾಗಿರೋದು.
ಈ ಥರ ಸಮಸ್ಯೆ ಆಗ್ತೈತೆ. ಅವ್ರಿಗೆ ಹೇಳಿದ್ರು ತಲೆ ಕೆಡಿಸ್ಕೊಂಡಿಲ್ಲ. ಕೆಡ್ಸ್ಕೊಂತ ಇಲ್ಲ. ನೀವು ಜಾಗ ತೋರಿಸಿ ನಾವು ಮಾಡಿಸ್ತೀವಿ. ನಾವು ಎಲ್ಲಣ್ಣ ತೋರ್ಸೋಣ ಮುಂದಿನ ದಿನಗಳು ಬೇರೆದಾದ್ರೆ ಏನು ಅಂತ ಅಣ್ಣ, ಮುಂದಕ್ಕೆ ನಾವು ತೊಂದರೆ ಆಗುತ್ತೆ. ಎಲ್ಲ ಪಬ್ಲಿಕ್ಸಿಗೆ ಭಾಳ ತೊಂದರೆ ಆಗುತ್ತೆ. ಇಲ್ಲಿ ರೋಡ್ ಇಕ್ಕಟ್ಟು, ಈ ಕಡೆ ಕಂಬ ಇದೆ, ಇದನ್ನು ತೆಗ್ಸಿಂದು ಇದನ್ನು ತೆಗಿಸ್ತಿಲ್ಲ ಅವರು. ಇಲ್ಲಿ ಕ್ರಿಕೆಟ್ ಆಡ್ತಾರೆ ಬೆಳಗ್ಗೆ ಎದ್ದು, ಪಬ್ಲಿಕ್ಸ್ 24 ಗಂಟೆ ಪಬ್ಲಿಕ್ಸ್ ಓಡಾಡ್ತಿರ್ತಾರೆ. ಹಿಂಗಾಗಿ ಭಾಳ ಸಮಸ್ಯೆ ಆಗ್ತೈತೆ. ಈಗ ಬಂದ್ರೆ ಅಧಿಕಾರಿಗಳು ಏನು ಹೇಳಿದ್ರು ಅಂತ? ಅಧಿಕಾರಿಗಳು ಈಗ ನಮ್ಮ ಇವ್ರಿಗೆ ಮಹೇಶ್ ಅಣ್ಣವ್ರಿಗೆ ಹೇಳಿದೆ, ಅವರು ಬೆಂಗಳೂರಲ್ಲಿ ಅವರೇ, ಈಗ ಆಗಲ್ಲ, ಒಂದು ಅರ್ಜಿ ಕೊಡು, ಒಂದು ಅರ್ಜಿ ಕೊಟ್ಟು ಅಕ್ಲಾಜ್ಮೆಂಟ್ ತಗ, ನಾನು ಬಂದು ಅದನ್ನು ಆಕ್ಷನ್ ತಗೊಂತೀನಿ ಅಂತ ಹೇಳವ್ರೆ. ಆಮೇಲೆ ಇವರು MLA PA ಶಂಬಣ್ಣವ್ರಿಗೂ ಒಂದ್ಸರಿ ಹೇಳಿದ್ದೆ, ಫೋಟೋ ಕಳಿಸೋಂದ್ರು, ಫೋಟೋನು ಕಳಿಸಿದ್ದೆ. ಏನು ಕಳಿಸಿದ್ರು, ಈಗ ಅಮಾಯಕ ಮೂಗ್ ಪ್ರಾಣಿ ಬಲಿ ಮಾಡವ್ರೆ, ಬಲಿ ಪಶು ಆಗೈತೆ. ನಾಳೆಗೆ ಮನುಷ್ಯರು ಹೋದ್ರು ಅಷ್ಟೇ ಆಗೋದು. ಇನ್ನು ಮತ್ತೊಬ್ಬ ಸ್ಥಳೀಯ ವ್ಯಕ್ತಿ ಮಾತನಾಡಿ, ಸಾರ್ವಜನಿಕರ ಕರ್ತವ್ಯವನ್ನ ನಾವು ಮಾಡ್ತಿದ್ದೇವೆ. ಈ ಟ್ರಾನ್ಸ್ಫಾರ್ಮರ್ ಸಮಸ್ಯೆಯ ಬಗ್ಗೆ ಅಧಿಕಾರಿಗಳಿಗೆ ತಿಳಿಸಿದ್ರೆ ಕ್ಯಾರಿಗೆ ಇರಲಿಲ್ಲ. ಅದೇ ಕಾರಣಕ್ಕಾಗಿ ಇಂದು ಇಂತಹ ಅವಘಡ ಸಂಭವಿಸಿದೆ. ಸರ್ಕಾರಗಳು ಮತ್ತು ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟವಾಡ್ತಿದ್ದಾರೆ. ಆ ಹಸು ಬೆಳೆದು ಜನರಿಗೆ ಹಾಲನ್ನ ನೀಡಿ ಜನರ ಜೀವವನ್ನ ರಕ್ಷಣೆ ಮಾಡ್ತಿತ್ತು. ಆದರೆ ಇಂದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಸು ಸತ್ತಿದೆ. ನಾಳೆ ಮನುಷ್ಯರು ಕೂಡ ಸಾಯಬಹುದು ಎಂದಿದ್ದಾರೆ. ಸರ್, ಈಗ ದೂರು ಕೊಡೋ ಉದ್ದೇಶ ಏನು ಗೊತ್ತಾ? ಯಾವುದೇ ಒಬ್ಬ ಸಾರ್ವಜನಿಕ ವ್ಯಕ್ತಿಗೆ ತೊಂದರೆ ಆದರೆ ಅವ್ನು ದೂರು ಕೊಡ್ತಾನೆ. ಆ ದೂರನ್ನು ನಿವಾರಣೆ ಮಾಡಿ ಜನತೆಗೆ ಅನುಕೂಲ ಮಾಡುವಂಥ ಕೆಪಾಸಿಟಿ ಶಕ್ತಿ ಯಾರಿಗಿದೆ? ಸರ್ಕಾರಕ್ಕಿದೆ ಅಲ್ವಾ ಸರ್? ಆ ಸರ್ಕಾರಕ್ಕೆ ನಾವು ಸುಮಾರು ಬಹಳ ವರ್ಷಗಳಿಂದ ಮನವಿ ಪತ್ರ ಕೊಟ್ಟು ಕರೆಸಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ನೋಡಿ ಎಲ್ಲ ಮಾಡಿದ್ರು ಅವರಿಂದ ಬರೋ ಉತ್ತರ ಒಂದೇ, ಐ ಆಮ್ ಹೆಲ್ಪ್ಲೆಸ್. ಜಾಗ ತೋರಿಸಿ. ಸೊ ಯು ಆರ್ ಗೋಯಿಂಗ್ ಟು ಹೆಲ್ಪ್ಲೆಸ್. ಅದನ್ನು ನೀವು ಸರ್ಕಾರಕ್ಕೆ ಹೇಳಿ. ಸರ್ಕಾರಕ್ಕೆ ಜಾಗ ಇಲ್ಲ ಅಲ್ವಾ? ತರಿಸಿ, 4ನೇ ವಾರ್ಡಿನ ಸಿಟಿ ಪ್ಲ್ಯಾನ್ ತರಿಸಿ, 4ನೇ ವಾರ್ಡಿನ ಸರ್ವೆ ಆಫೀಸರ್ ಕರೆಸಿ, 4ನೇ ವಾರ್ಡಿನ ಇಂಜಿನಿಯರ್ ಕರೆಸಿ, ನಾನು ಸ್ಪಾಟ್ ತೋರಿಸ್ತೀನಿ. ಸಪೋಸ್ ಒಂದು ಎಕ್ಸಾಂಪಲ್ ಆಫ್ ಗೋ ಟು ಫೀವು. ಇಲ್ಲಿ ಚರಂಡಿ ಇದೆ. ಚರಂಡಿ ಸರ್ಕಾರ ಮಾಡಿರೋದು KNS ಮಿಲ್ಲರ್ ಎಲ್ಲ ಮಾಡಿರೋದು. KNS ಮಿಲ್ಲರ್ ಜಾಗ ಸರ್ಕಾರ ಏನು ಚರಂಡಿ ಮಾಡಿರೋ ಅಲ್ಲಿಂದ ಸರ್ಕಾರಿ ಜಾಗ ಯಾಕೆ ಬಿಟ್ಕೊಟ್ಟೆ ನೀವು ಅವ್ರಿಗೆ? ಹೆಂಗೆ ಚರಂಡಿ ಕ್ರಾಸ್ ಮಾಡಿದ್ರಿ ಅಲ್ವಾ ಸರ್? ಈಗ ನಾವು ಇಷ್ಟೇ ಕೇಳೋದು. ಅಮಾಯಕ ಜೀವ ಬಲಿ ಆಗ್ತಾ ಇದೆ ಅಂತ. ಕೇವಲ ಅಮಾಯಕ ಜೀವ ಮಾತ್ರ ಅಲ್ಲ ಸರ್, ಮುಗ್ಧ ಹಸು ನಾಳೆ ಅದು ದೊಡ್ಡದಾದಾಗ 100 ಲೀಟ್ರು 1000 ಲೀಟ್ರು ಹಾಲು ಕೊಟ್ಟು ನಮ್ಮಂಥ ಮಕ್ಕಳು ಪ್ರಾಣ ಉಳಿಸುತ್ತೆ. ನೀವು ಉಳಿಸ್ತೀರಾ? ಒಳ್ಳೆ ಆ ಹಸು ಹಾಲು ಕೊಡೋದು ನೀವು ಕೊಡ್ತೀರಾ ಫ್ರೀಯಾಗಿ? ನಂದಿನಿ ಅಂತ ಹೆಸರಾಗಿದೆ, ಹಸು ಮೇಲೆ ಅದ್ಮೇಲೆ ಫೋಟೋ ಐತೆ, ಆ ಹಸುನೇ ಇಲ್ವಲ್ಲ ಸರ್? ಮತ್ತು ಏನು ಸರ್ ನಾವು ಕುಡಿಯೋದು? ಏನು ಸರ್, ಇವತ್ತು ಒಂದು ಮುಗ್ಧ ಹಸು ಕರು ಪ್ರಾಣ ಹೋಯ್ತು, ನಾಳೆ ಈ ಮಗು, ನಾಳೆ ನಾನು ಇಲ್ಲ ನೀವೇ ಇನ್ಸ್ಪೆಕ್ಷನ್ ಮಾಡಿದಾಗ ಬಂದಾಗ ಗೊತ್ತಿರಲ್ಲ, ಹಿಂಗೇ ಹೋಗ್ತಾ ಇರ್ತೀರ, ಚಾಟ್ ಕೊಡಿತು ಅಲ್ವಾ ಸರ್? ಇದಕ್ಕೆ ಹೊಣೆ ಯಾರು? ಈಗ ಮೇಡಮ್ಮವ್ರಿಗೆ ಹೇಳಿದ್ರೆ ಜಾಗ ತೋರಿಸಿ ಅಂತಾರೆ, ಇಂಜಿನಿಯರ್ಗೆ ಹೇಳಿದ್ರೆ ನಾವೇನು ಮಾಡೋಣ ಸರ್ ಸಂಬಂಧಪಟ್ಟ ಅಧಿಕಾರಿಗಳು ಅದು ಪ್ರೆಸರ್ ಹಾಕಿ ನೀವು. ಯಾರು ನಿರ್ಲಕ್ಷ್ಯ ಅಂತಾರ? ಯಾರು ನಿರ್ಲಕ್ಷ್ಯ? ಸರ್ಕಾರ 100% ಸರ್ಕಾರ ಜನತೆ ಪರವಾಗಿ ಸರ್ಕಾರ ನಿಂತ್ಕೊಂಡಿದೆ ಅಂತ ಹೇಳ್ತಾರೆ. ಇದು ಏನು ನಿಂತ್ಕೊಂಡಿದೆ? ಸತ್ ಮೇಲೆ ಬರ್ತಾರೆ. ಮೊನ್ನೆ ಏನಾಯಿತು, ಹೃದಯಾಘಾತ ಆಯಿತು, ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮ್ದಲ್ಲಿ ತುಳಿದು ಹಾಕಿದ್ರು. ಎಸ್ 100%. ಯಾಕೆ ನೀವು ಬರ್ತೀರಾ ಅಂತ ಅಲ್ವಾ ಸರ್? CM ಬರ್ತಾರೆ ಅಂತಂದರೆ ಕಂಪ್ಲೀಟ್ ಸೆಕ್ಯೂರಿಟಿ, ಹೋಮ್ ಮಿನಿಸ್ಟರ್ ಬರ್ತಾರೆ ಅಂದರೆ ರೋಡೇ ಹಂಸೆಲ್ಲ ತೆಗೆದಾಕ್ತಾರೆ. ಬಟ್ ಒಬ್ಬ ಆರ್ಡಿನರಿ ಪಬ್ಲಿಕ್ ಮನುಷ್ಯ ವಾಸ ಮಾಡಬೇಕು ಅಂದರೆ ಆಫ್ಟರ್ ಆಲ್ ಲೋಕಲ್ ಟ್ರಾನ್ಸ್ಫಾರ್ಮರ್ ಕಂಬ ತೆಗೆದಾಕಲ್ಲ ಅಂದಮೇಲೆ ಮತ್ತು ಇನ್ನೇನು ಸರ್ಕಾರ ಏನು ಶಕ್ತಿ ನಿಮ್ಮಲ್ಲಿದೆ? ಆಡಳಿತ ವ್ಯವಸ್ಥೆ ಎಲ್ಲ ಕರೆಕ್ಟಾಗಿ ಆಗ್ತಾ ಇಲ್ವಾ ಅಂತ ಏನು ತುಮಕೂರು ಆಡಳಿತ ಕೇಳಿ. ಕರ್ನಾಟಕದ 8 ಕೋಟಿ ಜನತೆ ಕೇಳಿ. ನಾನು ಒಬ್ಬ ಹೇಳೋಕ್ಕಿಂತ ಕರ್ನಾಟಕದ 8 ಕೋಟಿ ಜನತೆ ಕೇಳಿ. ಸರ್ಕಾರ ಆಡಳಿತ ನಡೆಸ್ತಾ ಇದೆಯಲ್ಲ ಕರೆಕ್ಟ್ ಆಗಿದೆ ಇಲ್ವಾ? 50-50 70-30 ಕೇಳಿ. ಇದಕ್ಕೆ ಮುಂಚೆ ಬಂದಿಲ್ವಾ ನೀವು ಕಂಪ್ಲೇಂಟ್ ಕೊಟ್ಟಾಗ? ಕೊಟ್ಟಿದ್ವಿ, ಓರಲ್ ಆಗಿ ಜನರಲ್ ಆಗಿ. ಜೀವೋತಕ ಬರಲ್ಲ 100%. ಅಕಸ್ಮಾತ್ ಜಲ್ದಿ ಬರಬೇಕು ಅಂದ್ರೆ ಅವ್ರ ರಿಲೇಷನ್ಸು, ಸಂಬಂಧಿಕರು, ಸ್ನೇಹಿತರು ಯಾರ ಅಚಾತುರ್ಯ ಆದಾಗ ಅವಾಗ ಓಡಿ ಬರ್ತಾರೆ. ಇನ್ನು ಸ್ಥಳದಲ್ಲಿಯೇ ಟ್ರಾನ್ಸ್ಫಾರ್ಮರ್ ಅನ್ನ ಬೇರೆ ಕಡೆ ಸ್ಥಳಾಂತರ ಮಾಡುವಂತೆ ಬೆಸ್ಕಾಂ ಇಲಾಖೆಯ ಸಹಾಯಕ ಇಂಜಿನಿಯರ್ ಅವರಿಗೆ ಸಾರ್ವಜನಿಕರು ಮನವಿಯನ್ನ ಸಲ್ಲಿಸಿದ್ರು. ಈಗ 4ನೇ ವಾರ್ಡಿನ ಸಮಸ್ತ ಜನತೆಯ ಪರವಾಗಿ ನಮ್ಮ ಈ 4ನೇ ವಾರ್ಡಿನ ಟ್ರಾನ್ಸ್ಫಾರ್ಮರ್ ಕಂಬವನ್ನು ಆದಷ್ಟು ಶೀಘ್ರ ಬದಲಾವಣೆ ಮಾಡುವುದಕ್ಕೋಸ್ಕರ ಎಲ್ಲರ ಅನುಮತಿಯೊಂದಿಗೆ ಸಹಿಯೊಂದಿಗೆ ಶ್ರೀಮತಿ ನವ್ಯಾ ಮೇಡಮ್ ವಿದ್ಯುತ್ ಇಲಾಖೆಯ ಆಗಿರುವಂತಹ ಅವರಿಗೆ ಜನತೆ ಪರವಾಗಿ ಈ ಮನವಿ ಪತ್ರ ಕೊಡ್ತಾ ಇದ್ದೀನಿ, ತಗೊಳ್ಳಿ. ಇನ್ನು ಮನವಿಯನ್ನ ಸ್ವೀಕರಿಸಿ ನವ್ಯಾ ಅವರು ಮಾತನಾಡಿ, ಕಳೆದ 15 ವರ್ಷಗಳಿಂದ ಕನ್ಸರ್ವೆನ್ಸ್ನಲ್ಲಿ ಈ ಟ್ರಾನ್ಸ್ಫಾರ್ಮರ್ ಅನ್ನ ಇಡಲಾಗಿತ್ತು. ಆದರೆ ಈ ಟ್ರಾನ್ಸ್ಫಾರ್ಮರ್ನಿಂದ ತೊಂದರೆಯಾಗ್ತಾ ಇದೆ ಎಂದು ಸಾರ್ವಜನಿಕರು ಮನವಿಯನ್ನ ಕೊಟ್ಟಿದ್ದಾರೆ. ಈ ಕುರಿತು ಮೇಲಧಿಕಾರಿಗಳ ಗಮನಕ್ಕೆ ತರ್ತೇನೆ ಎಂದಿದ್ದಾರೆ.
ಮೇಡಮ್ ಏನಾಯ್ತು ಮೇಡಮ್ ಇವತ್ತು ಏನಾಗಿತ್ತು? ಅಲ್ಲ, ಶಿಫ್ಟಿಂಗಿಗೆ ಅವರು ರಿಕ್ವೆಸ್ಟ್ ಕೊಡ್ತಾ ಇದ್ದಾರೆ, ಅವ್ರಿಗೇನೋ ಪ್ರಾಬ್ಲಮ್ ಆಗ್ತಿದೆ ಅಂತ ಕನ್ಸರ್ವೆನ್ಸಿಯಲ್ಲಿ. ಸೊ ಶಿಫ್ಟಿಂಗ್ ರಿಕ್ವೆಸ್ಟ್ ನಮ್ಮ ಮೇಡಬಲಿಗೆ ತೋರಿಸ್ಬಿಟ್ಟು ಅವ್ರ ಮುಂದಕ್ಕೆ ಪ್ರೋಸೆಸ್ ಏನು ಕಾರಣಕ್ಕೆ ಏನೋ ಶಾಕ್ ಇದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಲೀಡ್ವರ್ ಎಲ್ಲ ಚೇಂಜ್ ಇದು ಮಾಡ್ತಾ ಇದ್ದೀವಿ, ಅದನ್ನ ಇದು ಮಾಡಿಬಿಟ್ಟು ಶಿಫ್ಟ್ ಮಾಡಿಬಿಟ್ಟು ಇದು ಮಾಡ್ತೀವಿ. ರಿಕ್ವೆಸ್ಟಿಂಗ್ ಕೊಟ್ಟರು ಹೇಳಿದ್ವಲ್ಲ, ಇದು ನಾವು ಕನ್ಸರ್ವೆನ್ಸಿಯಲ್ಲೇ ಇಟ್ಟಿದ್ದೀವಿ ಟಿ ಸಿನ. ಅದು 15 ವರ್ಷದ ಹಿಂದೆಗಡೆನೇ ಇಟ್ಟಿದ್ದಾರಂತೆ ಕನ್ಸರ್ವೆನ್ಸಿ ಟಿ ಸಿ ಎಲ್ಲ, ಕನ್ಸರ್ವೆನ್ಸಿಯಲ್ಲೇ ಇದೆ ಟಿ ಸಿ. ಸೊ ಇವ್ರಿಗೆ ಇವಾಗ ಪ್ರಾಬ್ಲಮ್ ಆಗ್ತಾ ಇದೆಯಂತೆ, ಅರ್ಥಿಂಗ್ ಆಗ್ತಾ ಇದೆಯಂತೆ ಅವ್ರದ್ದೇವರು. ಗೊತ್ತಾಯ್ತು, ಅಮಾಯಕ ಜೀವಿ ಬಲಿಯಾಯಿತು, ಅದ್ರ ಬಗ್ಗೆ ಹೇಳಿದಾರೆ ಮೇಡಮ್ ಇವತ್ತು ಏನಾಗಿತ್ತು ಅಂತ ಪ್ರಾಕ್ಟಿಕಲ್ ಅದು ನೋಡಬೇಕು ಸರ್, ಅದೇನು ಪ್ರಾಕ್ಟಿಕಲ್ ಏನಾಗಿದೆ ಅಂತ ನೋಡ್ಬಿಟ್ಟು ಆಮೇಲೆ ಮುಂದಕ್ಕೆ ಇದು ಮಾಡಿ. ಅದೇನೇ ಇರಲಿ, ಬೆಸ್ಕಾಂ ಅಧಿಕಾರಿಗಳೇ ನಿರ್ಲಕ್ಷ್ಯ ಬೇಡ. ಇಂದು ಈ ಟ್ರಾನ್ಸ್ಫಾರ್ಮರ್ನಿಂದಾಗಿ ಮೂಕ ಪ್ರಾಣಿ ತನ್ನ ಜೀವವನ್ನ ಕಳೆದುಕೊಂಡಿದೆ. ಮುಂದೆ ಮನುಷ್ಯನಿಗೆ ಇಂತಹ ತೊಂದರೆ ಆಗದಂತೆ ಜಾಗೃತಿ ವಹಿಸಬೇಕಾಗಿದೆ. ಇನ್ನಾದರೂ ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಿದ್ಯುತ್ ಅವಘಡಗಳಿಂದ ಸಂಭವಿಸಬಹುದಾದ ಸಾವು ನೋವನ್ನ ತಪ್ಪಿಸ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕಿಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.